ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತಪ್ಪ ಅಂತ ಹೇಳಿದರೆ, ಶ್ರೀ ಒಡಂಬೈಲು ಬಳೆ ಪದ್ಮಾವತಿ ದೇವಿಯ ವಿಶೇಷ ಪೂಜೆಗಳು ಹೇಗೆಲ್ಲ ಜರುಗುತ್ತೆ, ಬೆಳಗ್ಗೆಯಿಂದ ಹಿಡಿದು ಪೂಜೆ ಕಂಪ್ಲೀಟ್ ಆಗುವವರೆಗೂ ಏನೆಲ್ಲ ಪೂಜೆ ಇರುತ್ತೆ ಅನ್ನೋ ವಿಡಿಯೋ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಶ್ರೀ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ ನಾವು ನಾಗದೋಷ ಕೂಡ ಇಲ್ಲಿ ಕಳ್ಕೋಬೋದು. ಅಷ್ಟೇ ಅಲ್ಲ, ಇಲ್ಲಿ ನಾಗದೋಷದ ಒಂದು ಹಾಲಿನ ಅಭಿಷೇಕ ಆಗಿರ್ಬೋದು, ಪಂಚಾಮೃತ ಅಭಿಷೇಕ ಆಗಿರಬಹುದು, ಪುಷ್ಪ ಅಲಂಕಾರ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ಪೂಜೆಗಳು ಇಲ್ಲಿ ಜರುಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಕ್ತಿನಾಗದೇವರ ಒಂದು ಹಾಲಿನ ಅಭಿಷೇಕ ಪೂಜೆ ಮಾಡುವ ಮುಂಚೆನೇ ನಾವು ಏನೆಲ್ಲ ಪೂಜೆ ಮಾಡಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಹೇಗೆ ಮಡಿಲೆ ಈ ಪೂಜೆಗಳನ್ನ ಮಾಡಬೇಕು, ಅದಾದ ನಂತರ ನಮ್ಮ ಕೈಯಿಂದ ಇಲ್ಲಿ ಏನೇನೆಲ್ಲ ಪೂಜೆಗಳನ್ನ ಮಾಡಿಸ್ತಾರೆ, ಸ್ವತಃ ನಮ್ಮ ಕೈಯಿಂದನೇ ನಾಗರ ಪೂಜೆ ಹೇಗೆಲ್ಲ ಮಾಡಿಸ್ತಾರೆ ಅನ್ನೋ ವಿಡಿಯೋ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ಒಂದು ವಿಡಿಯೋ ಈ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂತ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಏನೆಲ್ಲ ವಿಶೇಷ ಪೂಜೆಗಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ, ನಾಗದೋಷ ಪೂಜೆ ಆಗಿರ್ಬೋದು, ಆಮೇಲೆ ಹಾಲಿನ ಅಭಿಷೇಕ ಪೂಜೆ ಆಗಿರ್ಬೋದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅವರಿಗೆ ಒಂದಿನ ಮುಂಚೆಗೆ ನಮಗೆ ಬರೋಕ್ಕೆ ಹೇಳ್ತಾರೆ. ಫಸ್ಟ್ಗೆ ನಾವು ಒನ್ ವೀಕ್ ಬಿಫೋರೇ ನಾವು ಅವರಿಗೆ ಹೇಳಬೇಕಾಗುತ್ತೆ, ನಾವು ಈ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಅದು ನಮ್ಮ ಒಂದು ಹೆಣ್ಮಕ್ಳು ಡೇಟ್ ಆಗೋದನ್ನು ನೋಡ್ಕೊಂಡ್ಬಿಟ್ಟು ಎಲ್ಲ ಡೇಟ್ಗಳು ಅಂದರೆ ನಾವೇನು ಪೀರಿಯಡ್ ಆಗ್ತೀವಲ್ಲ ಅದನ್ನು ನಾವು ಎಲ್ಲ ಆದಮೇಲೆ ಬುಕ್ ಮಾಡಬೇಕಾಗತ್ತೆ. ಅಲ್ಲಿ ಹೋಗಿಂದ ಅದೆಲ್ಲ ಆದರೆ ಚೆನ್ನಾಗಿರೋಲ್ಲ. ಸೊ ಹಾಗಾಗಿ ನಮ್ಮ ಒಂದು ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಾವು ಬಿಫೋರ್ 1 ವೀಕ್ ಮುಂಚೆನೇ ನಾವು ಬುಕ್ ಮಾಡಬೇಕಾಗತ್ತೆ. ಅದಾದ ನಂತರ ಅವರು ನಮಗೆ ಕಾಲ್ ಮಾಡ್ತಾರೆ 1 ಡೇಸ್ ಬಿಫೋರ್ ನೀವು ಇಲ್ಲಿ ಇರಬೇಕು ಅಂತ. ಸೊ 1 ಡೇಸ್ ಬಿಫೋರ್ ನಾವು ಅಲ್ಲಿ ಇರಬೇಕಾಗತ್ತೆ. ಅದಾದ ನಂತರ ಅಲ್ಲಿ ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. ರೂಮ್ ಇನ್ ಕೇಸ್ ಏನಾದರೂ ಫುಲ್ ಆಗಿದ್ದರೆ ನಮಗೆ ಅಲ್ಲಿ ಇರೋಕ್ಕೂ ಕೂಡ ಹೊರಗಡೆ ಹಾಲಲ್ಲಿ ಈ ಥರ ದೊಡ್ಡದಾಗಿ ಇರುತ್ತೆ, ಅನ್ನದಾಸೋಹದ ಒಂದು ಹಾಲ್ ಇರುತ್ತಲ್ವ, ಅಲ್ಲಿ ದೊಡ್ಡದಾಗಿರುತ್ತೆ. ಅಲ್ಲಿ ಕೂಡ ನಾವು ಮಲಗ್ಬೋದು. ಹಾಸ್ಕೊಳಕ್ಕೆ ಆಗಿರ್ಬೋದು, ಹಚ್ಕೊಳಕ್ಕೆ ಆಗಿರ್ಬೋದು, ನಮಗೆ ಚಾಪೆಗಳಾಗಿರ್ಬೋದು, ಚಾದರ್ಗಳಾಗಿರ್ಬೋದು, ಅದು ಕೂಡ ನಮಗೆ ಕೊಡ್ತಾರೆ ಅಲ್ಲಿ. ಸೊ ಅದಾದ ನಂತರ ಬಿಫೋರ್ ನಾವು ಪೂಜೆಗೆ ಬೆಳಗ್ಗೆ ಹೋಗೋಕ್ಕೂ ಮುಂಚೆ ಸಾಯಂಕಾಲನೇ ನಮಗೆ 108 ₹1 ಕಾಯಿನ್ಗಳನ್ನ ನಮಗೆ ಕೊಡ್ತಾರೆ. ಅದಾದ ನಂತರ ಬೆಳಗ್ಗೆ ನಾವು 5 o'clock ಅನ್ನೋಷ್ಟರಲ್ಲೇ ತಲೆ ಸ್ನಾನ ಮಾಡಿಬಿಟ್ಟು ಮಡಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ನಮ್ಮ ಏನು ಆಸೆ ಬೇಡಿಕೆಗಳಿರುತ್ತವೆ ಅದನ್ನು ಈಡೇರಿಸಪ್ಪ, ನಮ್ಮದು ಏನಾದರೂ ನಾಗದೋಷ ಇದ್ದರೆ ಇಲ್ಲಿಗೆ ಆ ಒಂದು ದೋಷ ಕಂಪ್ಲೀಟ್ ಆಗಲಿ ಅಂತ ಬೇಡ್ಕೊಂಡ್ಬಿಟ್ಟು ಆ ₹1 ಕಾಯಿನ್ಗಳನ್ನ ಹಾಕ್ತಾ 108 ಸಾರಿ ನಾವು ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಸೊ ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಅದು ಏನಿಲ್ಲ ಅಂದ್ರೂ 6ರಿಂದ ಹಿಡಿದು 7 ಗಂಟೆವರೆಗೂ ಪ್ರದಕ್ಷಿಣೆ ಹಾಕೋದು ಆಗುತ್ತೆ. ಕೆಲವು ಜನ ಬಡ ಹಾಕ್ತಾರೆ, ಇನ್ನು ಕೆಲವು ಜನ ಭಕ್ತಿಯಿಂದ ಪ್ರೀತಿಯಿಂದ ನಿಧಾನವಾಗಿ ಹಾಕ್ತಾರೆ. ಸೊ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಹಾಕ್ಬೋದು. ಬಟ್ ನಾವು 5 ಗಂಟೆಗೇ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ 6:30 7 ಆದ್ರೂ ಪ್ರದಕ್ಷಿಣೆ ಹಾಕೋದು ಇನ್ನೂ ಮುಗ್ದಿದ್ದಿಲ್ಲ, 7 ಗಂಟೆಗೆ ಮುಗೀತು. ಸೊ ಅದಾದ ನಂತರ ನಮಗೆ ಅಲ್ಲಿರ್ತಕ್ಕಂಥ ನಾಗದೇವತೆಗಳ ಪೂಜೆ ಕೂಡ ನಮ್ಮ ಕೈಯಿಂದನೇ ಮಾಡಿಸ್ತಾರೆ. ಯಾರ್ದೆಲ್ಲ ಬೇಗ ಆಗಿರುತ್ತೆ ನೋಡಿ ಅವರಿಗೆ ಹೇಳ್ತಾರೆ ಇದನ್ನು ಮಾಡೋಕ್ಕೆ ಅಂತ. ಇನ್ನು ಮಿಕ್ಕಿದವರು ಸ್ವಲ್ಪ ಲೇಟಾಗಿ ಬಂದವರಿದ್ದರು, ಅವರು ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಸೊ ಹೀಗೆ ನಮಗೆ ಏನಪ್ಪ ಅಂದರೆ ನಮ್ಗೆ ಹೇಳಿದರು, ನಮ್ಮದು ಸ್ವಲ್ಪ ಬೇಗ ಮುಗ್ದಿತ್ತಲ್ವ, ಆವಾಗ ನಮಗೆ ಇಲ್ಲಿರ್ತಕ್ಕಂಥ ನಾಗದೇವತೆಗಳಿಗೆ ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂಗಳನ್ನ ಇಡಿ ಅಂತ ಹೇಳಿದರು. ಸೊ ನಾವು ಇದು ಚೆನ್ನಾಗಿ ಅಲ್ಲಿರ್ತಕ್ಕಂಥ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದಾದ ನಂತರ ಅರಿಶಿನ ಕುಂಕುಮ ಹಚ್ಚಿ ಇವಾಗ ಹೂಗಳನ್ನ ನಾವು ದೇವರಿಗೆ ಇಡ್ತಾ ಇದ್ದೀನಿ. ಸೊ ಈ ಥರ ನಮ್ಮ ಕೈಯಾರೆ ನಮಗೆ
ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಈಗೇನು ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ, ಇದೊಂದು ನಾಗಬನ. ಇಲ್ಲಿ ಅನೇಕ ರೀತಿಯ ನಾಗದೇವತೆಗಳ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದೊಂದು ನಾಗದೇವತೆಯ ಮೂರ್ತಿಗಳು ವಿಭಿನ್ನವಾಗಿವೆ, ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿವೆ. ಸೊ ಇಲ್ಲಿ ಕೂಡ ನಮ್ಮ ಕೈಯಾರನೇ ಇಲ್ಲಿ ಪೂಜೆಗಳನ್ನ ಮಾಡಿಸಲಾಗುತ್ತೆ. ಒಂದು ಚಿಕ್ಕ ಚಿಕ್ಕ ಸೇವೆಗಳನ್ನ ನಮ್ಮ ಕೈಯಾರನೇ ಮಾಡಿಸಿ ನಮಗೆ ಯಾವುದೇ ರೀತಿಯ ದೋಷಗಳನ್ನು ಪರಿಹಾರ ಮಾಡಿಸ್ತಾರೆ. ಸೊ ಈ ಥರ ಒಂದು ಅವಕಾಶ ಬೇರೆ ದೇವಸ್ಥಾನಗಳಲ್ಲಿ ಇರೋದಿಲ್ಲ. ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಹೇಳೋದು, ಬೇಗನೆ ಬೆಳಗ್ಗೆ ಎದ್ಬಿಟ್ಟು ನೀವು ಎಷ್ಟು ಬೇಗ ಪ್ರದಕ್ಷಿಣೆ ಹಾಕೋದನ್ನು ಮುಗಿಸ್ತೀರಾ ಅಷ್ಟು ಬೇಗ ನಿಮಗೆ ಇಲ್ಲಿ ನಿಮ್ಮ ಕೈಯಾರನೇ ಪೂಜೆ ಮಾಡುವ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನೀವು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ನೀವು ಅಂದ್ಕೊಂಡಿರೋ ಕೆಲಸ ಇನ್ನೂ ಪೆಂಡಿಂಗಲ್ಲಿದೆ, ಯಾರಿಗೆಲ್ಲ ಮಕ್ಕಳಾಗ್ತಿಲ್ಲ, ಯಾರಿಗೆಲ್ಲ ಮದುವೆ ಆಗ್ತಿಲ್ಲ, ಒಂದ್ಸರಿ ಈ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯ ಸ್ವಾಮಿಗಳು ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತಲೂ ಹೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾರೆ. ಅದಕ್ಕೆ ಯಾವುದೆಲ್ಲ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ತುಂಬ ವಿಶೇಷವಾಗಿದೆ ಈ ಒಂದು ದೇವಸ್ಥಾನ. ಅಷ್ಟೇ ಅಲ್ಲ, ತುಂಬ ಶಕ್ತಿಶಾಲಿ ಉಳ್ಳ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಒಂದ್ಸರಿ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ದೇವಸ್ಥಾನ ಎಷ್ಟು ಶಕ್ತಿಯುಳ್ಳ ದೇವಸ್ಥಾನ ಅಂತ. ಅಷ್ಟೇ ಅಲ್ಲ, ಯಾರೆಲ್ಲ ಜೋಗ್ ಫಾಲ್ಸ್ ನೋಡೋಕ್ಕೆ ಬಂದಿರ್ತೀರ ಅವರು ಒಂದ್ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮಗೆ ಅನ್ನದಾಸೋಹ ಕೂಡ ಸಿಗುತ್ತೆ. ಬೆಳಿಗ್ಗೆ ನಾಷ್ಟ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಾಯಂಕಾಲ ಅಂದರೆ ನೈಟ್ ಊಟ ಇರುತ್ತೆ, ಸಾಯಂಕಾಲ ಟೀ ಕೂಡ ಇಲ್ಲಿ ಕೊಡ್ತಾರೆ ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಉಳ್ಕೊಳ್ಳೋಕ್ಕೆ ಕೂಡ ಜಾಗ ಇರುತ್ತೆ. ಆಮೇಲೆ ರೂಮ್ಸ್ಗಳ ಫೆಸಿಲಿಟೀಸ್ ಕೂಡ ಇದೆ. ಒಂದ್ಸರಿ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ನಾಗಬನದಲ್ಲಿ ಪೂಜೆ ಮಾಡುವ ಅವಕಾಶದ ಜೊತೆಗೆ ಮುಕ್ತಿನಾಗ ಗುಡಿಯಲ್ಲಿ ಕೂಡ ನಮಗೆ ಸೇವೆ ಮಾಡುವ ಅವಕಾಶ ಕೂಡ ಸಿಕ್ತು. ಅಲ್ಲಿ ಕೂಡ ಹೋಗಿ ಚಿಕ್ಕ ಪುಟ್ಟ ಸೇವೆಗಳನ್ನ ನಾವು ಮಾಡಿದ್ವಿ. ಅದರ ಮಧ್ಯೆ ನಮಗೆ ಏನಪ್ಪ ಅಂದರೆ ಶ್ರೀ ಒಡಂಬೈಲು ಬಳೆ ಪದ್ಮಾವತಿಯವನ ಅಮ್ಮನವರ ಬೆಳಿಗ್ಗೆಯ ಒಂದು ಮಹಾಮಂಗಳಾರತಿ ಕೂಡ ಇತ್ತು. ಈ ಮಹಾಮಂಗಳಾರತಿಯಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಅದಾದ ನಂತರ ನಾವು ಮುಕ್ತಿನಾಗ ದೇವರ ಹತ್ರ ಹೋದ್ವಿ. ಇಲ್ಲಿ ನಮಗೆ 1 by 1 ಅಂದರೆ ಯಾರೆಲ್ಲ ಬೇಗನೆ ಟೋಕನ್ ತೆಗೆಸಿರ್ತೀರ ಅವರಿಗೆಲ್ಲ ಬೇಗನೆ ಇಲ್ಲಿ ಹಾಲಿನ ಅಭಿಷೇಕ ಪೂಜೆ ಅವ್ರ ಕೈಯಿಂದಾನೇ ಮಾಡಿಸ್ತಾರೆ. ಇಲ್ಲಿ ಗಂಡ ಹೆಂಡತಿದು ಏನಾದರೂ ಮಕ್ಕಳ ತೊಂದರೆ ಇದ್ದರೆ ಅಥವಾ ಇನ್ನೇನು ಫ್ಯಾಮಿಲಿ ತೊಂದರೆ ಇದ್ದರೆ ಅವ್ರ ಕೈಯಾರೇ, ಗಂಡ ಹೆಂಡತಿ ಕೈಯಾರೇ ಇಲ್ಲಿ ಈ ಥರ ಹಾಲಿನ ಅಭಿಷೇಕ ಪೂಜೆ ಮಾಡಿಸ್ತಾರೆ. ಹಾಗೆ ನಾವು ಮಕ್ಕಳಿಲ್ಲ ಅಂತ ಹೋಗಿದ್ವಲ್ಲ, ಸೊ ನಮಗೆ ನಾಗದೋಷ ಪೂಜೆ ಇತ್ತು. ಹಾಗಾಗಿ ನಮ್ಮ ಕೈಯಾರೇ ಇಲ್ಲಿ ಹಾಲಿನ ಅಭಿಷೇಕ ಪೂಜೆನ ಮಾಡಿಸ್ತಾ ಇದ್ದಾರೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ತಾಯಿ ಮತ್ತು ಮಗನ ಕೈಯಿಂದ ಅಭಿಷೇಕ ಮಾಡಿಸ್ತಾರೆ. ಈ ಥರ ಇರುತ್ತೆ ಇಲ್ಲಿ. ಆಮೇಲೆ ಒಬ್ಬರೇ ಬಂದರೆ ಒಬ್ಬರ ಕೈಯಿಂದನೂ ಇಲ್ಲಿ ಅಭಿಷೇಕ ಕೂಡ ಮಾಡಿಸ್ತಾರೆ, ಹಾಲಿನ ಅಭಿಷೇಕ. ಹೀಗೆ ಹಾಲಿನ ಅಭಿಷೇಕ ಆದ ನಂತರ ನಮಗೆ ಇಲ್ಲೆಲ್ಲ ಮತ್ತೆ ಕ್ಲೀನಾಗಿ ತೊಳೆದ್ಬಿಟ್ಟು ದೇವ್ರನ್ನ ಇಲ್ಲಿ ಕುಂಕುಮ ಒಂದು ಅರ್ಚನೆ ಮಾಡೋದಾಗಿರ್ಬೋದು, ಪುಷ್ಪ ಅಲಂಕಾರ ಆಗಿರ್ಬೋದು, ಹೆಣ್ಮಕ್ಳಿಗೆ ಮಡ್ಲಕ್ಕಿ ತುಂಬೋದಾಗಿರ್ಬೋದು, ನಾಗದೋಷದ ಕಂಪ್ಲೀಟ್ ಪೂಜೆ ಕೂಡ ಇಲ್ಲಿ ಮಾಡಲಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಳಿಗ್ಗೆ ಪ್ರದಕ್ಷಿಣೆ ಹಾಕೋದ್ರ ಜೊತೆಗೆ ಹಾಲಿನ ಅಭಿಷೇಕ ಮಾಡುವವರಿಗೆ ಏನೆಲ್ಲ ಪೂಜೆಗಳಿರುತ್ತೆ, ಏನೆಲ್ಲ ನಮ್ಮ ಕೈಯಾರೇ ಸೇವೆಗಳನ್ನ ಮಾಡಿಸಲಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಕ್ತಿನಾಗ ದೇವರ ಹಾಲಿನ ಅಭಿಷೇಕ ಆದ ನಂತರ ಏನೇನೆಲ್ಲ ಪೂಜೆಗಳನ್ನ ಮಾಡಲಾಗುತ್ತೆ ಹಾಗೂ ಏನೇನೆಲ್ಲ ಸೇವೆಗಳನ್ನ ನಮ್ಮ ಕೈಯಾರೇ ಮಾಡಿಸ್ತಾರೆ, ಹೇಗೆ ನಾಗದೋಷ ಪೂಜೆ ಆಗುತ್ತೆ ಹಾಗೂ ಹೇಗೆ ಪರಿಹಾರ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿರಾ ಪ್ಲೀಸ್ ವಿಸಿಟ್ ಮಾಡಿ, ಒಂದ್ಸರಿ ವಿಸಿಟ್ ಮಾಡಿ. ನಿಮ್ಮ ಕಷ್ಟಗಳು ಆಮೇಲೆ ನಿಮಗೇನೇ ತೊಂದರೆಗಳಿದ್ದರೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.